ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಾಗಿದ್ದರು, ನೆನಪಿರ್ಬೇಕು ಅವ್ರಿಗೆ. ಅವರು ಸಹ ನಮ್ಮ ಥರ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಸಿದ್ದರಾಮಯ್ಯ ಮನೆ ಆಗಲಿ ಡಿ ಕೆ ಶಿವಕುಮಾರ್ ಮನೆ ದುಡ್ಡಲ್ಲ, ನಾವು ಕೊಟ್ಟ GST, ನಾವು ಕೊಟ್ಟ ಟ್ಯಾಕ್ಸ್ ದುಡ್ಡು ಎಲ್ಲರೂ ಸಮಾನವಾಗಿ ಹಂಚ್ಬೇಕಲ್ವ. ಕಾಂಗ್ರೆಸ್ಸಲ್ಲಿ ಮಾತ್ರ GST ಕಟ್ತಾರೆ, ನಾವು ಕಟ್ಟೋದಿಲ್ವ? ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಯಾವ್ಯಾವ ನಮ್ಮ ಪಕ್ಷದಲ್ಲಿ ಎಷ್ಟು ಕಟ್ಟಿದ ಜನ ಅದು ಬೇಸ್ ಆಫ್ ವೋಟ್, ಆ ಆಧಾರದ ಮೇಲೆ ನಮಗೆ ಕೊಡಿ ಗ್ರಾಂಟ. ನೀವು ಕೇಂದ್ರ ಸರ್ಕಾರನ ನರೇಂದ್ರ ಮೋದಿ ಅವರ ಮತ್ತು ಫೈನಾನ್ಸ್ ಮಿನಿಸ್ಟರ್ನ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ, ನಮ್ಗೆ ಅನ್ಯಾಯ ಆಗಿದೆ, ಗ್ರಾಂಟ್ ಕೊಟ್ಟಿಲ್ಲ, ಫಂಡ್ ಕೊಟ್ಟಿಲ್ಲ ಅಂತ. ನಿಮ್ಗೇನು ನೈತಿಕತೆ ಇದೆ? ನಿಮ್ಗೇನು ನೈತಿಕತೆ ಇದೆ? ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ, ಪ್ರತಿಭಟನೆ ಮಾಡೋಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವೇ ಅನ್ಯಾಯ ಮಾಡ್ತೀರಾ ಅಂದರೆ ನಿಮ್ಮ ವಿರುದ್ಧ ನಾವು ಯಾಕೆ ಹೋರಾಟ ಮಾಡಬಾರ್ದು? 7ನೇ ತಾರೀಕು ನಾವು ಹೋರಾಟನ ಮಾಡ್ತೀವಿ. ನಮ್ಗೆ ಅನ್ಯಾಯ ಆಗಿದೆ, ನಮಗೂ ಕೊಡ್ಬೇಕಲ್ಲ. JDS ಅವರು BJP ಅವರು GST ಕಟ್ಟಲ್ವಾ? ಟ್ಯಾಕ್ಸ್ ಕಟ್ಟಲ್ವಾ? ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ? ಯಾತಿಗೆ ನೀವು ಈ ತಾರತಮ್ಯ ಮಾಡಿದ್ದೀರಾ ಅಂದರೆ ನೀವು ನಿಜವಾಗಿಯೂ ಸಹ ದ್ವೇಷದ ರಾಜಕಾರಣ ಇವತ್ತು ಮಾಡ್ತಾ ಇದ್ದೀರಿ. ಅಂದರೆ ವಿರೋಧ ಪಕ್ಷನ ದಮನ ಮಾಡಬೇಕು ಅಂತ ಏನು ಚಿಂತನೆ ಮಾಡಿದ್ದೀರಿ, ಇದು ಒಳ್ಳೇದಲ್ಲ, ಇದು ಒಳ್ಳೇದಾಗೋದಿಲ್ಲ. ಇದು ಶಾಸನಸಭೆ ನಾವು ಬೆಳಗಾವಿಯಲ್ಲಿ ಇದ್ರ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ. ಆದರೂ ಸಹ ಇವತ್ತು 7ನೇ ತಾರೀಕು ಸಿಂಬಾಲಿಕ್ ಆಗಿ ಸುಮಾರು 1000 ಜನ ಬರ್ತೀವಿ. ಒಂದಲ್ಲ, ನನ್ನ ಕ್ಷೇತ್ರದಲ್ಲಿ ಸುಮಾರು 33 ಪಂಚಾಯತಿಯಿಂದ 33 ವೆಹಿಕಲ್ ಬರ್ತವೆ ಜನ ತುಂಬಿಕೊಂಡು. ನಾವೆಲ್ಲ ಈ ಸುರೇಶ್ ಗೌಡ ಇರ್ಬೋದು, ಗಣೇಶ್ ಇರ್ಬೋದು, ನಾವೆಲ್ಲರೂ ಸಹ, ದಿಲೀಪು, ಸುರೇಶ್ ಬಾಬು ಎಲ್ಲರೂ ಸಹ ಎಲ್ಲ ಸೇರಿ ಜನ ಸೇರಿಸಿ ನಾವು ಸಿದ್ದರಾಮಯ್ಯನವರ ವಿರುದ್ಧ, ಈ ಸರ್ಕಾರದ ವಿರುದ್ಧ ಕಪ್ಪು ಬಾವುಟವನ್ನು ಹಾಕಿ ಪ್ರತಿಭಟನೆ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಧಿಕ್ಕಾರವನ್ನು ಕೂಗ್ತೀವಿ. ಈ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತೀವಿ. ಯಾವುದಕ್ಕೆ ಕೊಡಬಾರ್ದು? ಇವರು ಡೆಲ್ಲಿಲಿ ಹೋಗಿ ಸ್ಟ್ರೈಕ್ ಮಾಡ್ತಾರೆ ಮೋದಿ ಸರ್ಕಾರ ವಿರುದ್ಧ, ನಿರ್ಮಲಾ ಸೀತಾರಾಮನ್ ವಿರುದ್ಧ. ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಇವ್ರಿಗೇನು ನೈತಿಕತೆ ಇದೆ? ಇವ್ರು ನಮಗೆ ಇಲ್ಲೇ ಕೊಟ್ಟಿಲ್ಲ, ಇವ್ರೂರಲ್ಲೇ ಕೊಟ್ಟಿಲ್ವಲ್ಲ, ಡೆಲ್ಲಿಗೆ ಯಾಕೆ ಹೋಗ್ತಾರೆ? ಅದಕ್ಕೆ ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ. ಭಾಳ ನೆನ್ನೆ ನಾನು ಒಂದು ಇದಕ್ಕೆ ಹೋಗಿದ್ದೆ, ನಮ್ಮ ಬಿಗ್ನಹಳ್ಳಿ ಅಂತ, ಬಿದ್ದು ಗುಂಡಿ ಕಾಲು ಮುರ್ಗಡೆ ಪಾಪ ಅವ್ನು ನೋಡಕ್ಕೆ ಹೋಗಿದ್ದೆ. ಇನ್ನೂ ಏನಾದ್ರೆ ಗಿಫ್ಟ್ ಕೊಡ್ತಾರೆ ಸರ್ ನಮಗೆ ಅಂತ ಅಂದ. ಏನು ಗಿಫ್ಟ್ ಕೊಡ್ಬೇಕು ಅದಕ್ಕೆ? ಇಂಥ ಕೆಟ್ಟ ಸರ್ಕಾರನ ಬಹುಶಃ ನಮ್ಮ ಇತಿಹಾಸದಲ್ಲಿ ನೋಡಿಲ್ಲ. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಒಂದು ಕೆಟ್ಟ ಪದ ಬಳಸಿದ್ದಾರೆ. ಏನು ಹೇಮಾವತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು MLAಗಳ ಮಾತು ಕೇಳಬಾರ್ದು ಅಂತ. ಯಾರ ಮಾತು ಕೇಳ್ಬೇಕ್ರಿ? ಇವರು ಸರ್ಕಾರ ನಡೆಸ್ತಾರ, ಇಲ್ಲ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇವರು? ಏನಾಗಿದ್ದಾರೆ ಸಚಿವರು ಇವರು? ಶಾಸಕರ ಮಾತು ಕೇಳಿದ್ರೆ ಇನ್ನಾರು ಮಾತು ಕೇಳ್ಬೇಕು ಅಧಿಕಾರಿಗಳು? ಪ್ರಜಾಪ್ರಭುತ್ವ ಇದೆ ಇದ್ರಿ. ಹಿಂಗೆ ಪ್ರಿಮೇಚೂರ್ ಆಗಿ ನಡ್ಕೊಳ್ತಾರೆ, ದುರಾಂಕಾರವಾಗಿ. ಇದು ಒಳ್ಳೇದಲ್ಲ. ನಾನು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀನಿ. ಜನಪ್ರತಿನಿಧಿಗಳ ಮಾತನ್ನ ಅಧಿಕಾರಿಗಳು ಕೇಳಬೇಕು. ಸಂವಿಧಾನವಾಗಿ ಏನಿದೆ ನಿಮ್ಮ ಕಾನ್ಸ್ಟಿಟ್ಯೂಷನ್ಸ್, ಅದನ್ನು ನಿಮ್ಮ ಸ್ವೇಚ್ಛವಾಗಿ ಮಾತನಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಇದು ನಿಜವಾಗಿಯೂ ಸಹ DCMಗೆ ಗೌರವ ತರ್ತಕ್ಕಂಥ ಕೆಲಸ ಅಲ್ಲ. ಕೂಡಲೇ ಅದು ವಿತ್ಡ್ರಾ ಮಾಡಬೇಕು. ನಾವು 0 ಅವರಲ್ಲಿ ಸೆಷನ್ನ ಮಾತಾಡ್ತೀವಿ. ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಮತ್ತು ಎಲ್ಲರೂ ಶಾಸಕರೇ. ಇವ್ರು ಯಾರು ಹೇಳಕ್ಕೆ ಶಾಸಕರ ಮಾತು ಕೇಳಬಾರ್ದ್ರೆ ಯಾರ ಮಾತು ಕೇಳಬೇಕು? ಅದನ್ನೆಲ್ಲ ಹೇಳ್ಬೇಕಲ್ಲ. ಏನು ಹೇಳಿದ್ದಾರೆ? ಚಾನಲಲ್ಲಿ ನೀರು ಬಿಟ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಯಾರ ಅಪ್ಪನ ಮನೆ ದುಡ್ಡ್ರಿ? ಟ್ಯಾಕ್ಸ್ ನಮ್ಮದು, ಕಂದಾಯ ಕಟ್ಟ ನಾವು, ಜಮೀನು ಕಲ್ಕೊಂಡಿರೋ ನಾವು. ರೈತ ಬಳಸ್ತೀವಿ, ಇನ್ಯಾರಿಗೆ ಕೊಡ್ತೀರ? ತಮಿಳ್ನಾಡಿಗೆ ಕೊಡ್ತೀರಾ? ತಮಿಳ್ನಾಡಿಗೆ ಕೊಡ್ತೀರೇನ್ರಿ? ಹಾಗೆ ಯಾವನಿಗೂ ಸಹ ಕೇರ್ ಮಾಡೋಕ್ಕಲ್ಲ. ನಾನು ರೈತ ಕೆರೆ ಮಾಡ್ಕೊಡ್ತೀನಿ, ನಿಮ್ಮ ಕೆರೆನ ತೂಬೆತ್ತಿ ತುಂಬಿಸ್ಕೊಳ್ಳಿ. ಇಲ್ಲ ನೀವು ಯಾವ ರೀತಿ ಬೇಕಾದ್ರೂ ತುಂಬಿಸಿ, ನಾವು ನಿಮ್ಮ ಜೊತೆ ನಿಲ್ತೀವಿ. ನಾವೆಲ್ಲ ರೈತರ ಪರ. ಇದು NDA ಇರ್ತಕ್ಕಂಥದ್ದು, JDS BJP, ನಾವು ರೈತ ಪರ ನಿಲ್ತೀವಿ ಹೊರತು ಅಧಿಕಾರಿಗಳ ಪರ ನಿಲ್ಲೋದಿಲ್ಲ. ಕೂಡಲೇ ಸನ್ಮಾನ್ಯ DK ಶಿವಕುಮಾರ್ ಅವರು ಆ ಪದನ ವಾಪಸ್ ಪಡಿಬೇಕು. ಎಲ್ಲ ಶಾಸಕರಿಂದ ಕ್ಷಮೆ ಕೇಳಬೇಕು. ನಂದು ಆಗ್ರಹ ಈ ಸಂದರ್ಭದಲ್ಲಿ. 7ನೇ ತಾರೀಕು ಬಹುಶಃ 1000 ಜನ ಸೇರಿ ಒಂದು ಹೋರಾಟನ
ಈ ಸರ್ಕಾರ ವಿರುದ್ಧ ನಾವು ಮಾಡ್ತೇವೆ. ಈಗಲೂ ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಕಿಂಚಿತ್ತು ಗೌರವ ಇದ್ರೆ ನಮಗೆ ಕೊಡಬೇಕಾದಂಥ ಗ್ರಾಂಟ್ ಎಲ್ಲ ಕೊಟ್ಬಿಟ್ಟು ತುಮಕೂರಿಗೆ ಬರಲಿ, ಇಲ್ಲಾಂದ್ರೆ ತುಮಕೂರಿಗೆ ಬರೋ ಅವಶ್ಯ ಇಲ್ಲ. ಕಾಂಗ್ರೆಸ್ ಶಾಸಕ ಕ್ಷೇತ್ರಕ್ಕೆ ಹೋಗಿ ನಾವೇನು ಬಿಡೋದಿಲ್ಲ. ಸರ್ಕಾರಿ ಫಂಕ್ಷನ್ ತುಮಕೂರಿನಲ್ಲಿ ಮಾಡಿ ನಮ್ಮನ್ನು ಕರೆದು ಅವ್ರನ್ನ ಓಲೈಸೋದೇನಿದ್ದಾರೆ ಇವತ್ತು. ಹಾಗಾಗಿ ನಾವು 2ನೇ ತಾರೀಕು ತೀವ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ. ಇವತ್ತು ಸಹ ನಾವು ಪೊಲೀಸ್ನವ್ರಿಗೆ ಹೇಳ್ತೀವಿ, ದಬ್ಬಾಳಿಕೆಲ್ಲ ನಡೆಯೋಕ್ಕಿಲ್ಲ. ಪ್ರಜಾಪ್ರಭುತ್ವ ಇದು. ಪೊಲೀಸರ ಬಳಸಿ ದಬ್ಬಾಳಿಕೆ ಮಾಡ್ತೀವಿ ಅಂದ್ರೆ ಇನ್ನು ಉಗ್ರ ಚಳುವಳಿನ ನಾವು ಮಾಡ್ಬೇಕಾಗ್ತದೆ, ಮಾಡ್ತೀವಿ. ಅದೆಲ್ಲ 2ನೇ ಮಾತಿಲ್ಲ. ಜೈಲ್ಗಾರ ಹಾಕ್ಲಿ, ಅವ್ರ ಮನೆಗಾರ ಕರ್ಕೊಂಡು ಹೋಗ್ಲಿ, ಅದಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ. ಹೋರಾಟ ನಮ್ದು. ನೀನ್ ಯಾಕೆ ಕಾಣ್ತೀಯ? ಅದ್ ನಾವು ನೋಡ್ಕೊತೀವಿ. ಯಾರು ನಮ್ಮನ್ನೇನು ಖರೀದಿ ಮಾಡಕ್ಕಲ್ಲ. GT ದೇವೇಗೌಡ, ನಾವು ಅವನೇ ಗೆದ್ದಿದ್ವಿ. ವಿ ಗಾಟ್ ಇಂಡಿವಿಜುವಾಲಿಟಿ. ಅವ್ರ್ಯಾರು ನಮ್ಗೆ ಹೇಳಕ್ಕೆ? ಯೋಗೇಶ್ವರ್ ಹೇಳ್ತಾರೆ, ಇಬ್ರಾಹಿಂ ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾನೆ. ಎಲ್ಲಿಗೆ ಖರೀದಿ ಆಗಿರುತ್ತಲ್ಲ, ಅವ್ರು ಹೇಳೋರು ಅಷ್ಟೇ. ಖರೀದಿ ಮಾಡ್ಕೊಳ್ಳೋದು ನನಗೇನು ಗೊತ್ತು? ಖರೀದಿ ಮಾಡ್ರೆ ಕೇಳ್ರಿ, ನಾವೇನ್ ಖರೀದಿ ಮಾಡಿಲ್ಲಪ್ಪ. ಯಾರು ಖರೀದಿ ಅವ್ರು ಕೇಳಿ. ಯಾರಿಗೆ? ಯಾಕೆ ಹುಚ್ಚಿಡ್ತದ? ನನಗೇನು ಹುಚ್ಚಿಡ್ದಿಲ್ಲ. ಬೇರೆ ಏನಾರು ಇದೆಯಾ? ಆಯ್ತು.